ತಮಗೇನೂ ಗೊತ್ತಿಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳಿ ಸಚಿವ ಆರ್ ವಿ ತಿಮ್ಮಾಪುರ ಅವರ ಪುತ್ರ ವಿನಯ್ ಅವರು ಸ್ಪಷ್ಟನೆಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಆದರೆ ತನಿಖೆಯಿಂದ ಪ್ರತಿಯೊಂದು ಗೊತ್ತಾಗಬೇಕು. ಮತ್ತೊಂದು ಕಡೆ ದೂರುದಾರ ಲಕ್ಷ್ಮೀನಾರಾಯಣ್ ಮತ್ತೊಂದು ದೂರನ್ನು ದಾಖಲಿಸಿದ್ದಾರೆ. ಅಬಕಾರಿ ಸಚಿವ ತಿಮ್ಮಾಪುರಗೆ ಭ್ರಷ್ಟಾಚಾರದ ಉರುಳಾಗುತ್ತಾ ಸಚಿವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರೊಂದು ದಾಖಲಾಗಿದೆ. ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ ಅವರಿಂದ ದೂರು ದಾಖಲಾಗಿರೋದು. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ದಾಖಲೆಯನ್ನ ಕೊಟ್ಟಿದ್ದೀನಿ. ಡಿಸಿ ಜಗದೀಶ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ತಿಮ್ಮಾಪುರಗೆ ಎಷ್ಟು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಅಂತೇಳಿ. ಹೆಚ್ಚಿನ ಹಣ ಮಂತ್ರಿಗೆ ಕೊಡಬೇಕು ಅಂತ ಡಿಸಿ ಹೇಳಿದ್ರು. ನಾನು ಸರ್ಕಾರಕ್ಕೆ ಕಟ್ಟಬೇಕಾದ ಶುಲ್ಕವನ್ನ ಕಟ್ಟಿದ್ದೀನಿ, ಆದರೂ ಲಂಚಕ್ಕೆ ಬೇಡಿಕೆ ಇಟ್ಟು ಲೈಸೆನ್ಸ್ ಅನ್ನ ಕೊಟ್ಟಿರಲಿಲ್ಲ ಅಂತೇಳಿ ದೂರುದಾರ ಲಕ್ಷ್ಮೀನಾರಾಯಣ ಅವರು ಮಾತಾಡಿದ್ದಾರೆ. ಮಾನ್ಯ ಮಂತ್ರಿಗಳು ಈಗ ಮೊನ್ನೆ ನಾನು ಮೀಡಿಯಲ್ಲಿ ಇದೆಲ್ಲ ನೋಡಿದೆ. ತಮ್ಮಣ್ಣ ಅಂತ ಮಾಡಿರೋದು ಯಾರೋ ಗೊತ್ತಿಲ್ಲ, ಅವನಿಗೆ ಆ ಲಿಂಕೇ ಇಲ್ಲ, ಅವರು ಸಂಬಂಧ ಇಲ್ದಿರೋರು, ಅವ್ರಿಗೂ ಬ್ರಿವರಿ ಇದಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು ಮೀಡಿಯಲ್ಲಿ. ಹಾಗಾಗಿ ಡಿ ಸಿನೇ ಮಾತಾಡಿದ್ದಾರೆ, ಅವರೇ ಅಲ್ಲಿ ಹೆಡ್ಡು ಆಫೀಸ್ಗೆ ಡಿ ಸಿನೇ ಮಾತಾಡಿದ್ದಾರೆ, ಡಿ ಸಿನೇ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ 1.5 ಕೋಟಿ ಇದಾಗುತ್ತೆ, ನಿಮ್ಗಾದ್ರೆ 1.20ಕ್ಕೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. ಡಿ ಸಿ ಅವರು ಜಗದೀಶ್ ನಾಯಕ್ ಅವರು ಹೇಳಿದರು. ಅವರು ತಮ್ಮಣ್ಣ ಮಾತಾಡಿದ್ರೆ ನನಗೂ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಂತ್ರಿಗಳು ಇದು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪಾಲು ಹೋಗ್ತಿದೆ ಅಂತ ಎಲ್ಲ ಜಗತ್ ಜಾಹೀರಾಗಿದೆ. ಹಾಗಾಗಿ ಮೈಕ್ರೋ ಬ್ರಿವರಿಯಲ್ಲಿ ಅವ್ರಿಗೆ ಹೆಚ್ಚಿನ ಪಾಲು ಕೊಡಬೇಕು ಅಂತ ಡಿ ಸಿನೇ ಹೇಳಿ ನಾನೇ ಮಾತಾಡ್ತೀನಿ, ಇಲ್ಲ ನಿಮ್ಗೆ ನಂಬರ್ ಕೊಡ್ತೀನಿ ನೀವು ಮಾತಾಡ್ತೀರಾ ಅಂತ ನನ್ನ ಕೇಳಿದ್ರು. ಇಲ್ಲ ಸರ್ ನಾನು ಆಮೇಲೆ ಮಾತಾಡ್ತೀನಿ, ನೀವು ಫಸ್ಟು ಮಾತಾಡಿ ಅಂತ ಹೇಳಿದ್ಮೇಲೆ ಅವ್ರು ಹೌದು 1.20ಕ್ಕಾದರೂ ನಾನು ಮಾತಾಡಿ ನಿಮಗೆ ಕಮ್ಮಿ ಮಾಡಿಸ್ತೀನಿ ಅಂಥೇಳಿ ಮಾತಾಡಿರೋದನ್ನು ಇದ್ದು. ಈಗ ಮಂತ್ರಿಗಳು ಅದರ ಅಟ್ರಾಕ್ಟ್ ಆಗೋದ್ರಿಂದ ಅವ್ರ ಮೇಲೆ ಈ ಕೂಡಲೇ FIR ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಮಾಡಬೇಕು ಅಂತೇಳಿ ನಾನು SP ಅವ್ರಿಗೆ ಸೂಪರಿಂಟೆಂಡೆಂಟ್ ಅವ್ರಿಗೆ ದೂರು ಕೊಟ್ಟು ಬಂದಿದ್ದೀನಿ. ಸರ್ ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದರೆ ಆ ಸಚಿವರಿಗೆ ಕೊಡಬೇಕು, ಅವ್ರಿಗೆ ಇದು ಹೋಗುತ್ತೆ. ಹೋಗಿ ನಾನು ಮಾತಾಡ್ತೀನಿ, ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲು ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ ಅವರು. ದಾಖಲೆಗಳೇನಿದೆ? ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ದಾಖಲೆ ಬೇರೆ ಕೊಡುತ್ತೆ. ನಾನು ಅಪ್ಲಿಕೇಶನ್ ಕೊಟ್ಟಿರೋದು ಅಪ್ಲಿಕೇಶನ್ ಇದೆ, ನಾನೆಲ್ಲ ಡಾಕ್ಯುಮೆಂಟ್ ಹಾಕಿದ್ದೀನಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಆನ್ಲೈನಲ್ಲಿ 6ನೇ ತಾರೀಕು ಮಾಡಿದ್ದೀನಿ. ಇಷ್ಟೊತ್ತಿಗೆ ನನಗೆ ಯಾವಾಗಲೂ ಲೈಸೆನ್ಸ್ ಬರಬೇಕಾಯಿತು. ಆನ್ಲೈನ್ ಆದಮೇಲೆ ಅಪ್ಲೋಡ್ ಮಾಡಿ ಕಳಿಸೋದು ಅವ್ರ ಜವಾಬ್ದಾರಿ ಅಲ್ವಾ. ಈಗ ಆನ್ಲೈನಲ್ಲಿ ಸರ್ಕಾರಿ ಮೊತ್ತ ಎಷ್ಟಿತ್ತು 14,66,250 ರೂಪಾಯಿ ಕಟ್ಟಿದ್ದೀನಿ. ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ದೀನಿ, ಅದು ಅಲ್ಲೇ ಟ್ರಾನ್ಸ್ಫರ್ ಆಗಿದೆ. ಅದಾದಮೇಲೆ ಇಮಿಡಿಯೇಟ್ ಕಳಿಸ್ಬೇಕಾಯ್ತು. ಈಗ ಆನ್ಲೈನ್ ಮಾಡೋದು ಏನಕ್ಕೆ ಹೇಳಿ. ಈಗ ಯಾರು ಲಾಗಿನ್ ಅವ್ರು ಹೇಳ್ತಾರೆ ಎಲ್ಲ 18-20 ಲಾಗಿನ್ ಇತ್ತು, ಎಲ್ಲ ಕಮ್ಮಿ ಮಾಡಿದ್ವಿ ಅಂತ. ಅದೇ ಎಲ್ಲ ಹೋಗೋದು ಎಲ್ಲ ಕಮ್ಮಿ ಮಾಡಿ ಏನು ಬರುತ್ತೋ ಪೂರ್ತಿ ಅವ್ರಿಗೆ ಅವ್ರ ಮನೆ ತುಂಬಿಸ್ಕೊಳ್ಳೋದಕ್ಕೆ, ಅವರು ಲೂಟಿ ಹೊಡೆಯೋದಕ್ಕೆ ಎಲ್ಲ ಲಾಗಿನ್ ಕಮ್ಮಿ ಮಾಡಿದ್ದೀವಿ ನಾವು. ಸರಳೀಕರಣ ಅಂದರೆ ಯಾಕೆ ಬಂದಿಲ್ಲ? ನಾನು 6ನೇ ತಾರೀಕಿಗೆ ಸರ್ಕಾರಕ್ಕೆ ದುಡ್ಡು ತುಂಬಿದ್ದೀನಿ, ಏನೇನು ಡಾಕ್ಯುಮೆಂಟ್ ಬೇಕೋ ಎಲ್ಲ ಇದು ಮಾಡಿದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ದೂರನ್ನು ಕೊಟ್ಟಿದ್ದಾರೆ, ಅದರ ನೇರವಾಗಿ ಸಚಿವರ ಮೇಲೆ ಆರೋಪವನ್ನು ಕೂಡ ಮಾಡಿದ್ದಾರೆ. ತನಿಖೆ ಹೇಗೆ ನಡೆಯುತ್ತೆ, ಲೋಕಾಯುಕ್ತ ಹೇಗೆ ಏನು ಮಾಡುತ್ತೆ, ಈಗ ದೂರು ದಾಖಲಾಗಿದೆ, ವಾಟ್ ನೆಕ್ಸ್ಟ್? ಈಗಾಗಲೇ ಏನು ಆಡಿಯೋ ಸಮೇತ ಸಾಕ್ಷಿಗಳನ್ನು ಲೋಕಾಯುಕ್ತ SP ಅವರಿಗೆ ಒಂದು ನೀಡಲಾಗಿದೆ. ಈಗ ಸದ್ಯದ ಮಟ್ಟಿಗೆ ಆ ಆಡಿಯೋ ಏನಿದೆ, ಆಡಿಯೋ ಕ್ಲಿಪ್ಪನ್ನು FSLಗೆ ಕಳಿಸಲಾಗುತ್ತೆ. ನಂತರ ಅದರಲ್ಲಿ ಇರುವಂತಹ ಒಂದು ವಾಯ್ಸ್ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಂಡು ಇದು ಯಾರ್ದು ನಿಜವಾದಂತಹ ವಾಯ್ಸ್ ರೆಕಾರ್ಡ್ ಅಥವಾ ಫೇಕ್ ಏನಾದರೂ ಮಾಡಲಾಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ, ಅಂದರೆ ಇದು ಮೇಲ್ನೋಟಕ್ಕೆ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಗೊತ್ತಾಗಿರುತ್ತೆ ಇದು ಯಾರ್ದು ವಾಯ್ಸು ಮತ್ತು ಯಾರು ಮಾತನಾಡ್ತಾ ಇರೋದು ಅಂತ. ಆದರೆ ಒಂದು ಪ್ರೊಸೀಜರ್ ಅಂತ ಏನು ಹೇಳಲಾಗುತ್ತೆ, ಆ ಪ್ರೊಸೀಜರ್ ಮುಖಾಂತರ ಹೋಗುವಂತಹ ಒಂದು ಕೆಲಸಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇದು ನೇರವಾಗಿ ಸಚಿವರಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿರುವಂತಹ ಕಾರಣದಿಂದಾಗಿ ಸಂಪೂರ್ಣ ಸಾಕ್ಷಿಗಳನ್ನು ಇಟ್ಟುಕೊಂಡು ನಂತರ ಅವರನ್ನು ನೋಟಿಸ್ ನೀಡಿ ವಿಚಾರಣೆ ಕರೆಸುವಂಥದ್ದು ಮತ್ತು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದ ಒಂದು ತನಿಖಾ ಪ್ರೋಸೆಸ್ನಲ್ಲಿ ನಡೆಯಲಿದೆ ಅಂತಲೇ ಹೇಳ್ಬೋದು. ಈಗ
ಲಕ್ಷ್ಮೀನಾರಾಯಣ ಅವರು ಏನು ಹೇಳ್ತಾರೆ, ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಡಿ ಸಿ ಏನಿದ್ದಾನೆ ಆತ ಸ್ಪಷ್ಟವಾಗಿ ಹೇಳಿದ್ದಾನೆ, ಸಚಿವರಿಗೂ ಕೂಡ ಇದರಲ್ಲಿ ಶೇರ್ ಹೋಗುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಹೀಗಾಗಿ ಅವರ ಕೈವಾಡ ಇಲ್ಲದೆ ಯಾವುದೇ ರೀತಿಯಾದಂತಹ ಈ ಮಟ್ಟದ ಒಂದು ಡೀಲಿಂಗ್ಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ಕಡಖಂಡಿತವಾಗಿ ಹೇಳ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಎಲ್ಲಿಂದ ಹೋದರೂ ಕೂಡ ಸಚಿವ ತಿಮ್ಮಾಪುರ ಅವರ ಹೆಸರುಗಳು ಮೆನ್ಷನ್ ಆಗಿರುವಂಥದ್ದು, ಅಂದರೆ ಪದೇ ಪದೇ ಬರ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ವಿಚಾರಣೆಗೊಳಪಡಿಸುವಂತಹ ಒಂದು ಕೆಲಸಗಳ ಮುಂದಿನ ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ನನ್ನ ಬಳಿ ಇರುವಂತಹ ಆಡಿಯೋಗಳೇನಿದೆ ಮತ್ತು ಏನೇನು ದಾಖಲೆಗಳಿದೆ, ಅಂದರೆ ಈಗ ಸದ್ಯದ ಮಟ್ಟಿಗೆ ಅವರ ಬಳಿ ಇದ್ದಿದ್ದು ಒಂದು ಆಡಿಯೋ ಅಷ್ಟೇ, ಯಾರು ಲಕ್ಷ್ಮೀನಾರಾಯಣ ಅವರ ಬಳಿ. ಹೀಗಾಗಿ ಆ ಲಕ್ಷ್ಮೀನಾರಾಯಣ ಅವರ ಬಳಿ ಇದ್ದಂತಹ ಆಡಿಯೋವನ್ನು SP ಅವರಿಗೆ ನೀಡಲಾಗಿದೆ. SP ಅವರು ಯಾವ ರೀತಿ ಇದನ್ನು ಈ ಒಂದು ಪ್ರಕರಣಕ್ಕೆ ಸೇರಿಸ್ತಾರೆ ಅಥವಾ ಸಪ್ರೇಟ್ ಆದಂತಹ ಒಂದು FIR ಅನ್ನು ದಾಖಲು ಮಾಡಿ ಅದರ ಮುಖಾಂತರ ಒಂದು ಪ್ರೋಸೆಸ್ಸನ್ನು ನಡೆಸ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಎರಡು ಪ್ರತ್ಯೇಕ ದೂರ ಆಗಿರುವಂತಹ ಒಂದು ಕಾರಣದಿಂದಾಗಿ ಒಂದೇ ಒಂದು ಘಟನೆ ಒಂದೇ ಆದರೂ ಕೂಡ ಪ್ರತ್ಯೇಕ ದೂರ ಆಗಿರುವಂತಹ ಕಾರಣದಿಂದಾಗಿ ಒಂದಕ್ಕೆ ಮರ್ಜು ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ತಿಮ್ಮಾಪುರ ಅವರ ಹೆಸರು ಸಾಕಷ್ಟು ಅಂದರೆ ಚಾಲ್ತಿಯಲ್ಲಿರುವಂಥದ್ದು ಈ ಒಂದು ಅಬಕಾರಿ ಹಗರಣ ಪ್ರಕರಣದಲ್ಲಿ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಹಿಂದೆ ಏನಾದರೂ ಇದೇ ರೀತಿಯಾದಂತಹ, ಅಂದರೆ ಕೆಲವೊಂದು ದೂರು ದಾಖಲಾಗುತ್ತೆ, ಕೆಲವೊಂದು ದೂರು ದಾಖಲಾಗಿರೋದಿಲ್ಲ. ಆ ದಾಖಲಾಗದ ದೂರಿನಲ್ಲಿ ಇರುವಂತಹ ವಿಕ್ಟಿಮ್ ಅಂತ ಏನು ಕರೆಯಲಾಗುತ್ತೆ, ಅಂದರೆ ಲೈಸೆನ್ಸನ್ನು ಈ ರೀತಿ ಲಂಚ ಕೊಟ್ಟು ಪಡೆದಂತಹ ಒಂದು ವ್ಯಕ್ತಿಗಳೇನಿದ್ದಾರೆ ಅವರಿಂದಲೂ ಕೂಡ ಹೇಳಿಕೆಗಳನ್ನು ಪಡೆದುಕೊಂಡು ಮತ್ತಷ್ಟು ಈ ಒಂದು ಪ್ರಕರಣವನ್ನು ಗಟ್ಟಿ ಮಾಡುವಂತಹ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಮತ್ತು ಅದರ ಭರವಸೆ ಕೂಡ ಇದೆ ಅಂತಲೇ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಅವರಿಂದಲೂ ಕೂಡ ಒಂದಷ್ಟು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳು ಮತ್ತು ಹಣ ಹಂತ ಹಂತವಾಗಿ ಎಲ್ಲಿಗೆ ತಲುಪ್ತಾ ಇತ್ತು, ಯಾರ್ಯಾರಿಗೆ ತಲುಪ್ತಾ ಇತ್ತು ಅವರೆಲ್ಲರ ಒಂದು ಪಟ್ಟಿಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸನ್ನು ನೀಡಿ ಲೋಕಾಯುಕ್ತ ಅಧಿಕಾರಿಗಳ ಕಚೇರಿಗೆ ಕರೆಸಿ ಒಂದು ವಿಚಾರಣೆ ನಡೆಸುವಂತಹ ಅಥವಾ ಅವಶ್ಯಕತೆ ಬಿದ್ದಂತಹ. ತಮಗೇನೂ ಗೊತ್ತಿಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳಿ ಸಚಿವ RB ತಿಮ್ಮಾಪುರ ಅವರ ಪುತ್ರ ವಿನಯ್ ಅವರು ಸ್ಪಷ್ಟನೆಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಆದರೆ ತನಿಖೆಯಿಂದ ಪ್ರತಿಯೊಂದು ಗೊತ್ತಾಗಬೇಕು. ಮತ್ತೊಂದು ಕಡೆ ದೂರುದಾರ ಲಕ್ಷ್ಮೀನಾರಾಯಣ್ ಮತ್ತೊಂದು ದೂರನ್ನು ದಾಖಲಿಸಿದ್ದಾರೆ. ಅಬಕಾರಿ ಸಚಿವ ತಿಮ್ಮಾಪುರಗೆ ಭ್ರಷ್ಟಾಚಾರದ ಉರುಳಾಗುತ್ತಾ ಸಚಿವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರೊಂದು ದಾಖಲಾಗಿದೆ. ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ ಅವರಿಂದ ದೂರು ದಾಖಲಾಗಿರೋದು. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ದಾಖಲೆಯನ್ನ ಕೊಟ್ಟಿದ್ದೀನಿ. DC ಜಗದೀಶ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ತಿಮ್ಮಾಪುರಗೆ ಎಷ್ಟು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಅಂತೇಳಿ. ಹೆಚ್ಚಿನ ಹಣ ಮಂತ್ರಿಗೆ ಕೊಡಬೇಕು ಅಂತ DC ಹೇಳಿದ್ರು. ನಾನು ಸರ್ಕಾರಕ್ಕೆ ಕಟ್ಟಬೇಕಾದ ಶುಲ್ಕವನ್ನ ಕಟ್ಟಿದ್ದೀನಿ, ಆದರೂ ಲಂಚಕ್ಕೆ ಬೇಡಿಕೆ ಇಟ್ಟು ಲೈಸೆನ್ಸ್ ಅನ್ನ ಕೊಟ್ಟಿರಲಿಲ್ಲ ಅಂತೇಳಿ ದೂರುದಾರ ಲಕ್ಷ್ಮೀನಾರಾಯಣ ಅವರು ಮಾತಾಡಿದ್ದಾರೆ. ಮಾನ್ಯ ಮಂತ್ರಿಗಳು ಈಗ ಮೊನ್ನೆ ನಾನು ಮೀಡಿಯಲ್ಲಿ ಇದರಲ್ಲೆಲ್ಲ ನೋಡಿದೆ, ತಮ್ಮಣ್ಣ ಅಂತ ಮಾಡಿರೋದು ಯಾರೋ ಗೊತ್ತಿಲ್ಲ, ಅವನಿಗೆ ಆ ಲಿಂಕೇ ಇಲ್ಲ, ಅವರು ಸಂಬಂಧ ಇಲ್ದಿರೋರು, ಅವ್ರಿಗೂ ಬ್ರಿವರಿ ಇದಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು ಮೀಡಿಯಲ್ಲಿ. ಹಾಗಾಗಿ DC ಮಾತಾಡಿದ್ದಾರೆ, ಅವರೇ ಅಲ್ಲಿ ಹೆಡ್ಡು ಆಫೀಸ್ಗೆ DC ಮಾತಾಡಿದ್ದಾರೆ, DC ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆ್ಯಕ್ಷನ್ ತಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ 1.5 ಕೋಟಿ ಇದಾಗುತ್ತೆ, ನಿಮ್ಗಾದ್ರೆ 1.20ಕ್ಕೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. DC ಅವರು ಜಗದೀಶ್ ನಾಯಕ್ ಅವರು ಹೇಳಿದರು. ಅವರು ತಮ್ಮಣ್ಣ ಮಾತಾಡಿದ್ರೆ ನನಗೂ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಂತ್ರಿಗಳು ಇದು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪಾಲು ಹೋಗ್ತಿದೆ ಅಂತ ಎಲ್ಲ ಜಗತ್ ಜಾಹೀರಾಗಿದೆ. ಹಾಗಾಗಿ ಮೈಕ್ರೋ